ಅದು ಮೂಲ ಕಾರ್ಯಕರ್ತರು ಯಾರು ಯತ್ನಾಳು ಪೈಗಂಬರ್ ವಿಚಾರ ಮಾತಾಡಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ, ಅವ್ರು ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ. ತದನಂತರ ಏನು ಯತ್ನಾಳು ಅವ್ರು ಮಾತನಾಡಿದ್ದಾರೆ, ಅದು ನೀವು ಅಭಿವೃದ್ಧಿ ಬಗ್ಗೆ ಚಾಲೆಂಜ್ ಹಾಕಿ, ಬೇರೆ ರೀತಿಯ ಸವಾಲು ಹಾಕಿ. ಆದ್ರೆ ತಾಯಿ ತಂದೆ ಈ ಭಾಷೆ ಬಸವನಾಡಿನಲ್ಲಿ ಬಸವಣ್ಣವರ ಜನ್ಮ ಕೊಟ್ಟಂತ ಸ್ಥಳ ವಿಜಯಪುರ ಜಿಲ್ಲೆ, ಸಿದ್ದೇಶ್ವರ ಸ್ವಾಮಿಗಳಿರುವಂತಹ ಜಿಲ್ಲೆ, ಅಲ್ಲಿ ಇದು ಸರಿಯಾದಂತಲ್ಲ. ಎರಡನೇದಾಗಿ ನಾನು ಕೂಡ ಗಮನಿಸಿದೆ, ಶಿವಾನಂದ ಪಾಟೀಲ್ ಹೇಳುವಾಗ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರೆ ನಾನು ತಿಳ್ಕೊಂಡಿದ್ದೆ ಅಂತೇಳಿ. ಸಾಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ, ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದೂ ಕೂಡ ಅವ್ರು ಮಾತಾಡಿರೋದು. ಇದರಿಂದ ಉದ್ದೇಶ ಇರೋದೇನೋ ಬೇರೆನೇ ಇದೆ. ಉದ್ದೇಶ ತಿಳಿದುಕೊಂಡರೂ ಕೂಡ ನಾನು ಅಲ್ಲಿ ಬೆಳಗಾವನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಮ್ಮ ಜಿಲ್ಲೆ ಇವತ್ತು ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಮಾಡಿದ್ರು. ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನೀನು ಹುಬ್ಳಿಗೆ ಹೋಗಿದ್ರು ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನನಗೆ ಪಕ್ಷದ ಹೈಕಮಾಂಡ್ಗೂ ಗಮನ ತರ್ತೇನೆ, ನಾನು ವರ್ಷಕ್ಕೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಇದು ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು. ಇವರು ಯಾರು ಹೇಳೋದು ನನಗೆ? ಉದ್ದೇಶ ಏನು ನಿಮ್ದು? ಹುಚ್ಚೋದತ್ತ ಕೆಲಸ ಇದು, ಮಿಸ್ಚೂಸ್. ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ನೀವು ಬಯಸಿದ್ದೀರಿ. ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು ವಿ.ಎನ್. ಪಾಟೀಲರು ಪ್ರಪ್ರಥಮವಾಗಿ ವಿಜಯಪುರ ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ದರು. ತದನಂತರ ಮುಸ್ಲಿಂ ರಿಪ್ರೆಸೆಂಟೇಷನ್ ಅನ್ನ ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು SHS ಬಕ್ಷಿ ಅಂತ ಹೇಳಿ, ಅಂದು ಜನತಾ ಪಾರ್ಟಿದಲ್ಲಿದ್ದರು ಫಾದರ್. ಅವಾಗ ಕೆಪಿಸಿಸಿ ಅಧ್ಯಕ್ಷರು ರಾಠೋಡ್ ಅವರು, ಅವ್ರ ಅಗೇನ್ಸ್ಟ್ ಇವತ್ತು ಸಹ ಪಕ್ಷಿಯವ್ರನ್ನ ಆರಿಸಿಕೊಂಡು ಮುಸ್ಲಿಂ ರಿಪ್ರೆಸೆಂಟೇಷನ್ ಕೊಟ್ಟಿದ್ರು. ಇದೆಲ್ಲ ನಮ್ಮ ಹಿನ್ನೆಲೆ ಅಲ್ಲ. ನನಗೆ 1999ರಲ್ಲಿ ಎಸ್.ಎಂ. ಕೃಷ್ಣ ಅವರು ಹೇಳಿದ್ರು ವಿಜಯಪುರ ನಗರಕ್ಕೆ ನೀವು ಸ್ಪರ್ಧೆ ಮಾಡುವಂತ ಹೇಳಿ. ನಾನು ಸ್ಪರ್ಧೆ ಮಾಡಲಿಲ್ಲ, ನಾನು ಕೂಡ ಸ್ಪರ್ಧೆ ಮಾಡಿದೆ. ಯಾಕಂದ್ರೆ ಮುಸ್ಲಿಮಾನ್ ಸೀಟ್ ನಮ್ಮ ತಂದೆಯವರು ಕೊಟ್ಟಿದ್ದಾರೆ, ನಾನು ಕಸ್ಕೊಳ್ಬಾರ್ದು ಅಂತೇಳಿ. ಅವಾಗ ನಮ್ಮ ಹಿರಿಯವರು ಮೊಹಮ್ಮದ್ ಬಿನ್ ಅವ್ರ ನಾನು ಮಾತನಾಡಿದೆ, ಅವರೆಲ್ಲ ಬೇಡ ಅಂತ ಹೇಳಿದ್ರು. ಬೇರೆ ಆಮೇಲೆ ಇವ್ರು ಹೇಳ್ತಾರಲ್ಲ, ಇವ್ರು ಹಿಂದೆ ಯತ್ನಾಳ್ ಬಸವನಗೌಡರಿಗೆ ಕರೆಸಿದೇ ಕೆಲವೊಂದು ಜನ, ನಾನು ಅವ್ರ ಹೆಸರು ಹೇಳಕ್ ಬಯಸುದಿಲ್ಲ. ಯತ್ನಾಳ್ ಬಸವನಗೌಡರಿಗೆ ಹಿಂದೆ ಹಾಡಿ ಹೊಗಳುವಂತದ್ದು, ನನ್ನ ಹಿಂದೆ ಅವರೇ ಒಂದು ತಮ್ಮದೇ ಪಕ್ಷ ಹೊರಡು ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗಳಿದ್ದಾರೆ. ಎಂಬಿ ಪಾಟೀಲ್, PLD ಸಂಸ್ಥೆ, ಕುಟುಂಬ ರಾಜಕಾರಣ ಎಲ್ಲ ಹಳೇದಾಗಿದಾವು. ಯತ್ನಾಳ್ ಬಸವನಗೌಡರಿಗೆ ಪುಷ್ಟಿ ಕೊಟ್ಟು ಕಲಿಸಿ ಮಾತನಾಡಕ್ಕೆ ಕಲಿಸಿದವರು ಇವರೇ. ಇದೆಲ್ಲ ಮಾತಾಡಿದ್ರೆ ಬಹಳ ಆಗ್ತದೆ. ನಾನು ಅದಕ್ಕೆ ಹೋಗೋದಿಲ್ಲ. ನೀವು ಜನ ಲೈಕ್ ಮಾಡಿಲ್ಲ. ಇವತ್ತು ನೀನು ಏನಾಗಿದೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನ ಎಲ್ಲರನ್ನೂ ಬೈತಾ ಇದ್ದಾರೆ. ನಾನು ಅದರಲ್ಲಿ ಸೇರ್ಕೊಳ್ಳಕ್ಕೆ ಬಯಸಿಲ್ಲ. ಹೀಗಾಗಿ ನಾನು ಮಾತಾಡಿದ್ರೆ ಯಾಕಂದ್ರೆ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದರು, ಉಸ್ತುವಾರಿ ಸಚಿವರು ಅಂತ ಹೇಳಿ. ತನ್ನ ಸ್ಫೋತಂತ ಒಬ್ಬ ಅಭ್ಯರ್ಥಿ ಅಂತ ನೀನು ಹೇಳಿದ ಮೇಲೆ ನಾನು ಉತ್ತರ ಕೊಡ್ತಾ ಇಲ್ಲ, ನಾನು ಕೊಡ್ತಾ ಇರಲಿಲ್ಲ. ಮುಂದುವರೆದ ಬಗ್ಗೆ ಫಸ್ಟ್ ನಮ್ಮ ಮನೆ ಅಡ್ರೆಸರನ್ನ ಕೂಡ ಹೇಳಿದ್ದು ಅದೆಲ್ಲ ಹಿಂದೆ ಬಹಳಷ್ಟು ಆಗಿ ಹೋಗಿದಾವೆ. PLD ಸಂಸ್ಥೆ, ಎಂಬಿ ಪಾಟೀಲು, ಕುಟುಂಬ ರಾಜಕಾರಣ ಬಹಳಷ್ಟೆಲ್ಲ ಹಿಂದೆ ಯತ್ನಾಳವರು ಅವರ ಸ್ನೇಹಿತರು ಅಂದು ಎಲ್ಲ ಆಗೋಗಿದಾವ. ಆ ಪರಿಸ್ಥಿತಿ ಟೈಮ್ನಾಗ ಏನೇನು ಎಲ್ಲನೂ ಆಗಿದಾವು. ಎಲ್ಲ ಒಂದು ಮಾತಾಡಿದ್ರೆ ಬಹಳ ದೊಡ್ಡ ಹಿಸ್ಟ್ರಿ ಆಗ್ತದೆ. ಅದು ಬೇಡ. ಈಗ ಇದಕ್ಕೆ ಮುಕ್ತಾಯಗೊಳಿಸಬೇಕಂತಂದಿದೆ. ನಮ್ದೇನಿದೆ ಒಂದು ದಿವಸ ನನ್ನ ಹೆಸರು ಪ್ರಸ್ತಾಪ ಮಾಡಿಸಿದ್ದಕ್ಕೆ ಒಂದು ದಿವಸ ಇದರಲ್ಲಿ ನಾನು ಪಕ್ಷದ ಹೈಕಮಾಂಡ್ ತರ್ತೇನೆ, ಪಕ್ಷದ ಅಧ್ಯಕ್ಷರು ತರ್ತೇನೆ, ಮುಖ್ಯಮಂತ್ರಿ ತರ್ತೇನೆ, ಹೈಕಮಾಂಡ್ ತರ್ತೇನೆ. ನಾನು ಒಂದೊಂದು ಸರಿ ತರಕ್ಕೆ ಹೋಗಿದ್ರಿ. ನಿಮ್ಮ ಉದ್ದೇಶ ಏನೋ ಇರ್ಬೋದು, ಮುಸಲ್ಮಾನರಿಗೆ ನೀವು ಇದು ಮಾಡಿ ನಿಮ್ದೇನೋ ಒಂದು ಉದ್ದೇಶ ಇರಬೇಕು. ಎಂಬಿ ಪಾಟೀಲ್ನ ಮುಸಲ್ಮಾನರ ಮುಂದೆ ಕೆಟ್ಟ ಮಾಡುವಂತಹ ಉದ್ದೇಶ ಇರ್ಬೋದು. ಮತ್ತು ನಿಮ್ಮ ಆಶೆ ವಿಜಯಪುರ ನಗರಕ್ಕೆ ಸ್ಪರ್ಧೆ ಮಾಡೋದು, ಅದ್ರ ಸಲುವಾಗಿ ನೀವು ಇದನ್ನ ಈ ಮಾತನ್ನೇ ಮಾಡಿರ್ಬೋದು. ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ತರ್ತೀರಿ.